9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಅದರಲ್ಲಿ ಮೊದಲ ಸುದ್ದಿಯನ್ನ ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ಎರಡನೇ ಪತ್ರ ಇದು. ಯಾವ ವಿಚಾರಕ್ಕೆ? ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಮೋದಿಗೆ ಸಿಎಂ ಸಿದ್ದರಾಮಯ್ಯನವರು ಬರೆದಿರುವಂತ ಎರಡನೇ ಪತ್ರ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಮನವಿ ಮಾಡಿದ್ದಾರೆ ಪತ್ರದ ಮೂಲಕ. ಪಾಸ್ಪೋರ್ಟ್ ಆಕ್ಟ್ 1967 ಸೆಕ್ಷನ್ 10 ಅಡಿ ರದ್ದು ಮಾಡಿ ಅಂತ ಪತ್ರ ಬರೆದಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿ ಪ್ರಜ್ವಲ್ ರೇವಣ್ಣ ಪ್ರಯಾಣ ಮಾಡಿದ್ದಾರೆ. ಎಫ್ಐಆರ್ ದಾಖಲಾಗೋ ಕೆಲ ಗಂಟೆಗಳಿಗೂ ಮುನ್ನ ದೇಶ ತೊರೆದಿದ್ದಾರೆ. ಪ್ರಧಾನಿ ಮೋದಿಗೆ ಎರಡನೇ ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಬರೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು 27 ದಿನ ಆಗಿದೆ. ಪ್ರಜ್ವಲ್ ರೇವಣ್ಣ ವಾಪಸ್ ಕರೆತರೋದಕ್ಕೆ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಆದ್ರೆ ಎಲ್ಲಿ ತನಕ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆಯೋ ವಾಪಸ್ ಕರೆತರೋದು ಕಷ್ಟವಾಗ್ತಾ ಇದೆ. ಈಗ ಸಂಸದ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಕೋರಿ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ. ಸಂಸದ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಒತ್ತಾಯಪೂರ್ವಕವಾಗಿ ವಿಡಿಯೋ ಮಾಡಿರುವಂತಹ ಆರೋಪ ಇದೆ. ಆರೋಪಿ ಕಾನೂನು ಕ್ರಮಗಳಿಂದ ತಪ್ಪಿಸಿಕೊಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅದನ್ನ ರದ್ದು ಮಾಡಿ ಅಂತ ಕೋರಿ ಸಿಎಂ ಸಿದ್ದರಾಮಯ್ಯನವರು ಬರೀತಾ ಇರೋ ಎರಡನೇ ಪತ್ರ ಇದು. ಸಾರ್ವಜನಿಕ ಹಿತಾಸಕ್ತಿ ಕಾರಣಕ್ಕಾಗಿ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಿ, ಪ್ರಜ್ವಲ್ ಪ್ರಕರಣವನ್ನ ಗಂಭೀರ ಅಂತ ಪರಿಗಣಿಸಿ ಹೀಗಂತ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಎರಡನೇ ಪತ್ರ ಇದು. ಮೊದಲು ಒಮ್ಮೆ ಪತ್ರ ಬರೆದಿದ್ರು, ಆ ಪತ್ರಕ್ಕೆ ಯಾವುದೇ ರೀತಿಯಾದಂತಹ ಉತ್ತರ ಸಿಗ್ತಾ ಇಲ್ಲ ಅನ್ನುವಂತಹ ಆಕ್ಷೇಪಗಳನ್ನ ಕೂಡ ರಾಜ್ಯ ಸಂಪುಟ ವ್ಯಕ್ತಪಡಿಸ್ತಾ ಇತ್ತು. ಗೃಹ ಸಚಿವರು ಕೂಡ ಅದನ್ನ ಹೇಳಿದ್ರು. ಈಗ ಸಿದ್ದರಾಮಯ್ಯ ಇನ್ನೂ ಒಂದು ಪತ್ರ ಬರಿತಾ ಇದ್ದಾರೆ. ಈ ಪ್ರಕರಣವನ್ನ ಬಹಳ ಗಂಭೀರ ಪ್ರಕರಣ ಇದು, ಹಾಗಾಗಿ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಬೇಕಾಗತ್ತೆ, ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಪ್ರಧಾನಿಗೆ ಮತ್ತೊಮ್ಮೆ ಸಿಎಂ ಪತ್ರ ಬರಿತಾ ಇದ್ದಾರೆ. ಎರಡನೇ ಪತ್ರ ಇದು. ಶತಾಯ ಗತಾಯ ಹೇಗಾದ್ರೂ ಮಾಡಿ ಪ್ರಜ್ವಲ್ ರೇವಣ್ಣ ವಾಪಸ್ ಕರೆಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನಕ್ಕೇನೋ ಮುಂದಾಗಿದೆ SIT ಮತ್ತು ರಾಜ್ಯ ಸರ್ಕಾರ. ಆದ್ರೆ ಪ್ರಯತ್ನ ಫಲ ಕೊಡ್ತಾ ಇಲ್ವಾ ಅಂತ ಈ ಪಾಸ್ಪೋರ್ಟ್ ರದ್ದುಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ಹೇಗ್ ಸಾಗ್ಬೇಕಾಗಿದ್ರೆ? ಪ್ರತಿಮೆ, ಈಗ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಈ ಬಾರಿ ಕೂಡ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವಂತೆ ಮನವಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗ್ಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗಿದೆ. ಇಂಥ ಸಂದರ್ಭದಲ್ಲಿ ಆತ ಡಿಪ್ಲೊಮ್ಯಾಟಿಕ್ ಅಂದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿ ಬಹಳ ಈಸಿಯಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಿದ್ರೆ ವಾಪಸ್ ಭಾರತಕ್ಕೆ ಬರ್ಬೇಕಾಗತ್ತೆ, ಎಲ್ಲೂ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತ ಅಂಶವನ್ನ ಉಲ್ಲೇಖಿಸಿ, ಜೊತೆಗೆ ಪಾಸ್ಪೋರ್ಟ್ ಆಕ್ಟ್ 1967 ಸೆಕ್ಷನ್ 10 ಸಬ್ಸೆಕ್ಷನ್ 3 ಜೊತೆಗೆ ಸಬ್ಸೆಕ್ಷನ್ H ಇದನ್ನು ಉಲ್ಲೇಖಿಸಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಇದರ ಅರ್ಥ ಆತನ ಮೇಲೆ ಈಗಾಗಲೇ ಆತ ಬಹಳ ಸೀರಿಯಸ್ ಆದಂತಹ ಅಫೆನ್ಸ್ ಗಳಲ್ಲಿ ಇರುವಂತಹ ಆರೋಪಿ. ಹಾಗಾಗಿ ಈತನ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಿದ್ರೆ ಆತ ವಾಪಸ್ ಬರೋದಕ್ಕೆ ಕಾರಣ ಆಗತ್ತೆ. ಜೊತೆಗೆ ಈ ಪಾಸ್ಪೋರ್ಟ್ ನಿಂದಾಗಿ ಅಂದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ನಿಂದಾಗಿಯೇ ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಆರೋಪಿಯಿಂದ ಆಗ್ತಾ ಇದೆ. ಹೀಗಾಗಿ ಅದನ್ನ ತಡಿಬೇಕು ಅಂದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹಿಂಪಡಿಬೇಕು ಅಥವಾ ರದ್ದುಗೊಳಿಸಬೇಕು ಅನ್ನುವಂಥದ್ದು. ಈ ಕಾನೂನು ಏನ್ ಹೇಳಿದ್ರೆ ಪಾಸ್ಪೋರ್ಟ್ ಆಕ್ಟ್ 1967 10(3)H ಅನ್ನುವಂತ ಒಂದು ನಿಯಮ ಏನಿದೆ, ಆ ಸೆಕ್ಷನ್ ಏನಿದೆ, ಅದು ಪಾಸ್ಪೋರ್ಟ್ ಅಥಾರಿಟಿ ಈ ರೀತಿಯಾಗಿ ಲುಕೌಟ್ ನೋಟಿಸ್ ಹೊರಡಿಸಿರುವಂತದ್ದಿರ್ಬೋದು, ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿರುವಂತದ್ದಿರ್ಬೋದು, ಇದನ್ನ ಮಾನದಂಡವಾಗಿ ಇಟ್ಟುಕೊಂಡು ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವಂತಹ ಅವಕಾಶವನ್ನ ಆ ಸೆಕ್ಷನ್ ಅಲ್ಲಿ ಹಾಕಲಾಗಿದೆ. ಹೀಗಾಗಿ ಪಾಸ್ಪೋರ್ಟ್ ಅಥಾರಿಟಿ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವುದಕ್ಕೆ ಬೇಕಾದಂತಹ ಎಲ್ಲಾ ಮಾನದಂಡಗಳು ಮತ್ತು ಎಲ್ಲಾ ಕ್ರೈಟೀರಿಯಾಗಳು ಇದೆ ಅನ್ನೋದನ್ನ ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಯಾಕೆ ಅಂದ್ರೆ ಈ ಕಡೆ ಕುಮಾರಸ್ವಾಮಿ ಅವರು ಪದೇ ಪದೇ ಪೆನ್ ಡ್ರೈವ್ ಲೀಕ್ ವಿಚಾರದ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಅವ್ರನ್ನ ವಾಪಸ್ ಬನ್ನಿ ಅಂತ ಮನವಿ ಮಾಡ್ತಿದ್ದಾರೆ. ಆ ವಿಚಾರದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ. ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. DK ಶಿವಕುಮಾರ್ ಅವರು ಫೋನ್ ಕಾನ್ವರ್ಸೇಷನ್ ನಲ್ಲಿ ಭಾಗಿಯಾಗಿದ್ದಾರೆ, ಅವ್ರು ರಾಜೀನಾಮೆ ಕೊಡಿ ಅನ್ನುವಂತ ಒತ್ತಾಯ ಕೂಡ ಈ ಕಡೆ ಶುರುವಾಗಿದೆ. ಹೀಗಾಗಿ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರ ಕಡೆಗೆ ಹೆಚ್ಚು ಫೋಕಸ್ ಮಾಡ್ಬೇಕು. ಯಾಕಂದ್ರೆ ಪ್ರಮುಖವಾದಂತ ಆರೋಪ ಇರೋದೇ ಅವ್ರ ಮೇಲೆ, ಪ್ರಮುಖ ಆರೋಪಿನೇ ಅವರಿರೋದ್ರಿಂದ ಆ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಆ ಕಾರಣಕ್ಕಾಗಿಯೇ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಸೊ ಈ ಪತ್ರದ ಜೊತೆಗೆ SIT ಕೂಡ ಮನವಿ ಮಾಡ್ಕೊಳ್ತಾ ಇದೆ.
ತನಿಖೆಗೆ ಸಹಕಾರ ಬೇಕು ಅಂತಂದ್ರೆ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಬೇಕು. ಆ ಬಳಿಕ ಆತನ ಪ್ರಯಾಣವನ್ನ ನಿರ್ಬಂಧಿಸೋದ್ರಿಂದ ಅನಿವಾರ್ಯವಾಗಿ ಭಾರತಕ್ಕೆ ವಾಪಸ್ ಆಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಒತ್ತಡ ಕೂಡ ಆರೋಪಿ ಮೇಲೆ ಹಾಕೋದ್ರಿಂದ ಕೇಸ್ಗೆ ಒಂದಷ್ಟು ಹೆಲ್ಪ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅವರು ಕೂಡ ಪತ್ರ ಬರೆದಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿರೋದ್ರಿಂದ ಈ ವಿಚಾರ ಇನ್ನಷ್ಟು ಗಂಭೀರವಾಗ್ತಾ ಇದೆ. ಈಗ ಸರ್ಕಾರ ಅಂದ್ರೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಸಹಜವಾಗಿ PMಗೆ ಬರುವಂತ ಅಂದ್ರೆ ಆಯಾ ಇಲಾಖೆಗೆ ಬರುವಂತ ಲೆಟರ್, ಯಾವುದೇ ಲೆಟರ್ಗಳು ಬಂದ್ರು ಆಯಾ ಇಲಾಖೆಗೆ ಫಾರ್ವರ್ಡ್ ಆಗ್ತದೆ. ಹೀಗಾಗಿ PM ಆಫೀಸ್ಗೆ ಹೋಗುವಂತ ಈ ಪತ್ರ ವಿದೇಶಾಂಗ ವ್ಯವಹಾರಗಳ ಇಲಾಖೆಗೆ ಟ್ರಾನ್ಸ್ಫರ್ ಆಗುತ್ತೆ. ಸಹಜವಾಗಿ ಕೋರ್ಟ್ ನಲ್ಲೂ ಕೂಡ ಈಗಾಗಲೇ ಈ ಮಾಹಿತಿಗಳೆಲ್ಲ ಇರೋದ್ರಿಂದ, ಜೊತೆಗೆ ನೋಟಿಸ್ಗಳನ್ನು ಕೂಡ ಹೊರಡಿಸಿರೋದ್ರಿಂದ ಪಾಸ್ಪೋರ್ಟ್ ನ ರದ್ದುಗೊಳಿಸುವಂತ ತೀರ್ಮಾನವನ್ನ ಬಹಳ ಬೇಗ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಸಹಜವಾಗಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಆಗುತ್ತೆ. ಯಾಕಂದ್ರೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿದೀವಿ, SIT ಮಾಡಿದೀವಿ, ಬ್ಲೂ ಕಾರ್ನರ್ ನೋಟಿಸ್ಗಳನ್ನು ಹೊರಡಿಸಿದೀವಿ, ಲುಕೌಟ್ ನೋಟಿಸ್ ಹೊರಡಿಸಿದಾಗ್ಲೂ ಕೂಡ ಕೇಂದ್ರ ಸರ್ಕಾರ ಅವರ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಿಲ್ಲ, ಆರೋಪಿ ಬೆನ್ನಿಗೆ ನಿಂತಿದೆ ಅನ್ನುವಂತಹ ಟೀಕೆಗಳನ್ನ ಮಾಡೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಈಗ ಮುಖ್ಯಮಂತ್ರಿಗಳ ಈ ಪತ್ರದ ಮೇಲೆ ಯಾವ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಹಿಂದೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಯಾಕಂದ್ರೆ ಯಾವುದೇ ಕೋರ್ಟ್ ಡೈರೆಕ್ಷನ್ಸ್ ಬರದೆ ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸೋದಾಗ್ಲಿ ಅಥವಾ ಆತನ ಟ್ರಾವೆಲ್ ಡಾಕ್ಯುಮೆಂಟ್ ಗಳನ್ನ ನಿರ್ಬಂಧಿಸೋದಾಗ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟಿತ್ತು. ಆದ್ರೆ ಈಗ ಕೋರ್ಟ್ ಥ್ರೂನೇ ಲುಕೌಟ್ ನೋಟಿಸ್ ಕೂಡ ಜಾರಿಯಾಗಿದೆ, ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗಿದೆ. ಈಗ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಅನ್ನುವಂತಹ ಆಕ್ಷೇಪ ಇರೋ ಹಿನ್ನೆಲೆಯಲ್ಲಿ ಎರಡನೇ ಪತ್ರಕ್ಕೆ ಏನಾದ್ರೂ ಕೇಂದ್ರದಿಂದ ಉತ್ತರ ಬರುತ್ತಾ ಅನ್ನೋದನ್ನ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.